ಇನ್ನಿದಾಗಿದ ತಕ್ಷಣನೇ ಗಿಲ್ಲಿ ಅವ್ರದ್ದು ಮತ್ತೆ ಕಾವ್ಯ ಅವ್ರದ್ದು ಇವರಿಬ್ಬರದು ಕೂಡ ಒಂದು ಕೋಳಿ ಜಗಳ ತುಂಬಾನೇ ಚೆನ್ನಾಗಿರುತ್ತೆ. ಸೀರಿಯಸ್ ಆಗಿ ಏನ್ ಜಗಳ ಆಡಲ್ಲ, ಇಲ್ಲಿ ಸ್ವಲ್ಪ ಜಗಳ ಅಂತೂ ಆಡ್ತಾ ಇದಾರೆ. ಇಲ್ಲಿ ಕಾವ್ಯ ಅವರು ನೋಡಿ ಅಷ್ಟು ಜಗಳ ಆಡಿದ್ರು ಕೂಡ ಮಾತ್ ಬಿಟ್ಟಿದ್ರು ಕೂಡ ಇಲ್ಲಿ ಒಂದು ಕೇಳ್ತಾರೆ, ಸೆಲ್ಫ್ ಕಾನ್ಫಿಡೆನ್ಸ್ ನ ತೋರ್ಸಕ್ಕೆ ನಾಮಿನೇಷನ್ನೇ ಆಗ್ಬೇಕು ಅಂತಂದ್ಬಿಟ್ಟು ಏನು ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ. ಇಲ್ಲಿ ಗಿಲ್ಲಿ ಅವರು ತಪ್ಪು ಮಾಡ್ಲಿ ಅಥವಾ ಸರಿ ಮಾಡ್ಲಿ, ಅದು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ, ಸರಿ ಇದ್ರೆ ಸರಿ ಇದೆ ಅಂತಾನೆ ಹೇಳ್ತಾರೆ. ತಪ್ಪು ಮಾಡಿದ್ರು ಕೂಡ ಜಾನ್ವಿ ಅವ್ರ ತರ ಸರಿ ಅಂತ ಇಲ್ಲಿ ಹೇಳಲ್ಲ. ಅಶ್ವಿನಿ ಗೌಡ ಅವ್ರು ತಪ್ಪು ಮಾಡ್ತಾ ಇರ್ತಾರೆ, ಆದ್ರೂ ಕೂಡ ಅದ್ರ ಬಗ್ಗೆ ಇಲ್ಲಿ ಮಾತಾಡಲ್ಲ. ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಅಷ್ಟೇ ಜಾನ್ವಿ ಅವ್ರು ತಪ್ಪು ಮಾಡಿದಾಗ ತಪ್ಪು ಅಂತ ಇಲ್ಲಿ ಹೇಳಲ್ಲ, ಆದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ಇಲ್ಲಿ ಮಾಡಿದ್ದಾರೆ. ಜಾನ್ವಿ ಅವರು ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಎಲ್ಲರೂ ಕೂಡ ಇಲ್ಲಿ ಡಿಸ್ಕಷನ್ ಮಾಡಿದ್ರು. ಅವಾಗ ಚಂದ್ರಪ್ರಭು ಅವರು ಇದ್ರು. ಇಲ್ಲಿ ಕಾವ್ಯ ಏನ್ ತಪ್ಪು ಮಾಡ್ತಿದ್ದಾಳೆ ಅಂತಂದ್ರೆ, ಗಿಲ್ಲಿ ತಪ್ಪು ಮಾಡಿದಾಗ ಹೇಳಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮೇನ್ ಆಗಿ ಫಸ್ಟ್ ಇವರುಗಳು ಏನ್ ತಪ್ಪು ಮಾಡ್ತಿದ್ದಾರೆ ಅಂತ ಅದನ್ನ ನೋಡ್ಕೋಬೇಕು. ಕಾವ್ಯ ಅವ್ರು ಹೇಳಿದ್ದು ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಇವರಿಬ್ರಿಗೆ ಏನಾಗ್ತಿದೆ ಅಂತಂದ್ರೆ ಸ್ವಲ್ಪ ಜಗಳಗಳಾಗ್ತಿರೋದು ಬೇರೆಯವರಿಂದ. ಅಂದ್ರೆ ಬೇರೆಯವರು ಆ ರೀತಿ ಮಾತಾಡ್ತಿರೋದಕ್ಕೇನೆ, ಅಂದ್ರೆ ನೀನ್ ಕಾವು ಕಾವು ಅಂತ ರೇಗಿಸ್ತೀಯಲ್ಲ ಅದಕ್ಕೆ ಇಲ್ಲಿ ಬೇಜಾರಾಗ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದು. ಆದ್ರೆ ಮಾತು ಬಿಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ದೇನಂತಂದ್ರೆ, ಅವ್ರು ಹೇಳಿದ್ದು ಒಂದು ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ ಕರೆಕ್ಟ್ ಆಗೇ ಇದೆ. ನಾನಿಲ್ಲಿ ಮಾತಾಡೋದ್ರಿಂದ ಮತ್ತಿಲ್ಲಿ ಅದು ಮಾತಾಡಿದ್ರೆ ರೇಗಿಸಂಗೆ ಹಾಗೆ ಆಗುತ್ತೆ ಬಿಡಿ, ಇಲ್ಲಿ ರೇಗಿಸ್ಬೇಕಾಗತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಮಾತಾಡೋದು ಬಿಡೋಣ ಅಂತ ಹೇಳಿದ್ದು ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ದು ಕರೆಕ್ಟ್. ಬಟ್ ಕಾವ್ಯ ಅವ್ರು ಇದನ್ನ ಬೇರೆ ತರ ಅರ್ಥ ಮಾಡ್ಕೊಂತಿದ್ರೆ, ಈ ಒಂದು ಸಣ್ಣ ಗ್ಯಾಪ್ ಅಲ್ಲೇ ಇಲ್ಲಿ ನಾನೇನೇ ಹೇಳಿದ್ರು ಕೂಡ ನೀನು ಅದನ್ನ ಕೇಳ್ತೀಯ, ನನಗದನ್ನ ರಿಟರ್ನ್ ಹೇಳ್ತೀಯ ಅಂತ ಗಿಲ್ಲಿ ಅವರು ಇಲ್ಲಿ ಹೇಳಿದ್ರು. ಇಲ್ಲಿ ಓಂ ಸಿನಿಮಾ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಅವಾಗ ಇಲ್ಲಿ ಹೇಳ್ತಾರೆ ಐ ಲವ್ ಯು ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಹೇಳ್ತಾರೆ. ಇದನ್ನ ನೀನು ಹೇಳು ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರಿಗೆ ಇಲ್ಲಿ ಹೇಳ್ತಾರೆ. ಗಿಲ್ಲಿ ಅವರು ಏನೊಂದು ಹೇಳಕ್ ಪ್ರಯತ್ನ ಪಡ್ತಾ ಇದಾರೋ, ಸ್ವಲ್ಪ ಇಲ್ಲಿ ಅಣ್ಣ ಅನ್ನೋದು ಬೇಡ ಹಾಗೆ ಹೀಗೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಗಿಲ್ಲಿ ಅವರು ಸೀರಿಯಸ್ ಆಗಿ. ಕಾವ್ಯ ಅವರು ಇಲ್ಲಿ ಅದನ್ನ ಸೀರಿಯಸ್ ಆಗಿ ತಗೊಂತಲ್ಲ, ಬೇಕಂತಂದ್ಬಿಟ್ಟು ಅವಾಯ್ಡ್ ಮಾಡ್ತಿದ್ದಾರೆ. ಇದನ್ನ ಡೈರೆಕ್ಟ್ ಆಗಿ ಹೇಳ್ಬೋದು, ಗಿಲ್ಲಿ ನೀನಂದ್ರೆ ನಂಗೆ ಇಷ್ಟ ಇಲ್ಲ ಬಟ್ ನಾವು ಫ್ರೆಂಡ್ಶಿಪ್ ಅಲ್ಲಿ ಇರ್ಬೋದು ಅಂತ ಡೈರೆಕ್ಟ್ ಆಗಿ ಹೇಳಿದ್ರೆ ಅದು ಅಲ್ಲಿಗೆ ಮುಗ್ದೋಗುತ್ತೆ. ನನ್ನ ಹತ್ರ ಮಾತಾಡು ಆದ್ರೆ ರೇಗಿಸ್ಬೇಡ ಅಂತ ಅಂದ್ಬಿಟ್ಟು ಇದನ್ನ ಕಾವ್ಯ ಅವರು ಇಲ್ಲಿ ಹೇಳ್ತಿದ್ದಾರೆ. ಬಟ್ ಆ ರೀತಿ ಹೇಳಕ್ಕಿಂತ ಡೈರೆಕ್ಟ್ ಆಗಿ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಿದ್ದಾರೆ ಅಣ್ಣ ಅಂತ ಕರಿಬೇಡ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಈ ಒಂದು ಲೈವ್ ಅಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ. ಈ ಒಂದು ವಿಚಾರ ಮಾತಾಡಿದಾಗ ಗಿಲ್ಲಿಯವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ಮತ್ತೆ ಇಲ್ಲಿ ಕಾವ್ಯ ಅವರು ಅಣ್ಣ ಅಂತ ಮಾತಾಡ್ತಾರೆ, ಅವಾಗ ಇಲ್ಲಿ ಹರ್ಟ್ ಆಗುತ್ತೆ. ಅದೆಲ್ಲ ಆದ್ಮೇಲೂ ಕೂಡ ಇಲ್ಲಿ ಕಾಫಿ ಕುಡಿಯೋ ಟೈಮಲ್ಲಿ ಇವರಿಬ್ರು ಮಾತಾಡ್ತಾರೆ. ಕೋಳಿ ಜಗಳ ಒಂದ್ ರೀತಿ ಚೆನ್ನಾಗೇ ಇದೆ, ಅವರು ಇವರು ಅಂತ ಮಾತಾಡ್ತೀವಿ ಬಿಡಿ ಅಂತ ಬಿಟ್ಟು ಗಿಲ್ಲಿಯವರು ಕೂಡ ಇಲ್ಲಿ ಮಾತಾಡ್ತಾರೆ. ಮತ್ತೆ ಇಲ್ಲಿ ಕಾವ್ಯ ಅವರು ಕೂಡ ಹೌದಾ ಹಾಗೆ ಹೀಗೆ ಅಂತ ಅವರು ಇವರು ಅಂತ ಮಾತಾಡ್ಬೇಕು ಅಂತ ಡಿಸೈಡ್ ಆಗಿರೋ ಒಂದು ಕೋಳಿ ಜಗಳ ನೋಡೋರ್ಗೆ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಂತೂ ಇಲ್ಲಿ ಇದ್ದಾರೆ. ಆದ್ರೆ ಗಿಲ್ಲಿ ಅವ್ರಿಗೆ ಏನು ಮನ್ಸಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಈ ಒಂದು ವಿಚಾರ ಕಿಚ್ಚನ ಪಂಚಾಯತಿಲಿ ಚರ್ಚೆ ಆಗ್ಬೋದು ಮೋಸ್ಟ್ಲಿ ನನಗೆ ಅನ್ಸಿದ ಮಟ್ಟಿಗೆ. ಯಾಕಂತಂದ್ರೆ ನೀವಿಬ್ರು ಜಗಳ ಆಡ್ಕೊಂಡಿದ್ರಲ್ಲ, ಏನೊಂದು ರೀಸನ್ ಏನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ಬೋದು.